ನಾನು SSC ವಿದ್ಯಾಭ್ಯಾಸ ಹಾಸನದಲ್ಲಿ ಮಾಡುತ್ತಿದ್ದು ವಿಕ್ಕಿ ಎಂಬುವ ಆಟೋ ಚಾಲಕ ಹುಡುಗನನ್ನು ಪ್ರೀತಿಸಿರುತ್ತೇನೆ. ಈ ವಿಚಾರವು ನಮ್ಮ ಮನೆಯವರಿಗೆ ತಿಳಿದಿರುತ್ತದೆ. ಅವರು ಅದನ್ನು ವಿರೋಧಿಸಿರುತ್ತಾರೆ. ದಿನಾಂಕ 21/6/2019 ನನ್ನ ಪರೀಕ್ಷೆ ಮುಗಿದ ನಂತರ ನಾನು ಮನೆ ಬಿಟ್ಟು ಬರುತ್ತೇನೆ ಎಂದು ವಿಕ್ಕಿ ಅವರಿಗೆ ಹೇಳಿದ್ದು, ಅವರು ನನ್ನನ್ನು ಕರೆದುಕೊಂಡು ಹೋಗಿ ಅವರ ದೊಡ್ಡಮ್ಮನ ಮನೆಯಲ್ಲಿ ಬಿಕ್ಕೇನಹಳ್ಳಿಯಲ್ಲಿ ಇರಿಸಿರುತ್ತಾರೆ. ವಿಕ್ಕಿ ನನ್ನನ್ನು ಬಿಟ್ಟು ಹೋಗಿರುತ್ತಾನೆ. ಆಗ ನಾನು ಒಬ್ಬಳೇ ಇರುತ್ತೇನೆ. ನಂತರ ನಮ್ಮ ಮನೆಯವರು ದೂರು ಸಲ್ಲಿಸಿದ ಕಾರಣ ನನಗೆ ನೀನು ಮನೆಗೆ ಹೋಗು, ಇಲ್ಲದಿದ್ದರೆ ತೊಂದರೆ ಆಗುತ್ತದೆ ಎಂದು ಹೇಳಿದ್ದಕ್ಕೆ ಆದ ಕಾರಣ ನಾನು ಮನೆಗೆ ಹೋಗಿರುತ್ತೇನೆ. But in the 164 statement given by the victim, there is no sexual harassment or sexual intercourse. Well, the medical examination, my lord, on page number 57, RFSL report has been, page number 50 is the opinion, my lord, last. My lord, opinion, seminal stain was not detected in article 1, 2, 3, and spermatozoa were not detected in article 4, 5. That is ಯಾವತ್ತು ಆದ್ರೆ ಇನ್ನೇನ್ ಸಿಗತ್ರಿ ನೀವು ಸರಿ? ಎಕ್ಸಾಮಿನೇಷನ್ ಯಾವತ್ತಾಗಿದೆ? ಇನ್ಸಿಡೆಂಟ್ ಯಾವತ್ತಾಗಿದೆ? ಇನ್ಸಿಡೆಂಟ್ ಇನ್ಸಿಡೆಂಟ್ 20 ಇನ್ಸಿಡೆಂಟ್ ಆಗಿರೋ ಹಿಸ್ಟ್ರಿ ಓದ್ರಿ, ಪೇಜ್ ನಂಬರ್ 49 ಹಿಸ್ಟ್ರಿ ಓದಿ. ಏನ್ ಪಿಕ್ ಅಂಡ್ ಚೂಸ್ ಆಗೋಯ್ತಲ್ಲ ಆರ್ಗ್ಯುಮೆಂಟ್. ರೀಡ್ ದಿ ಹಿಸ್ಟ್ರಿ, ಪೇಜ್ ನಂಬರ್ 49, ವಾಟ್ ಶಿ ಹ್ಯಾಸ್ ಸ್ಟೇಟೆಡ್ ಬಿಫೋರ್ ದಿ ಡಾಕ್ಟರ್. Priyadarshini had offered it to Vikas. Typed copy. Had affair, offer alla. Please. Odi, Priyadarshini had affair. Affair with Vikas, auto driver, since the 1 month. Since 1 month. 1 month. It's sexual intercourse 4-5 times. Both had sexual intercourse 4 to 5 times. Near their aunt's house. Both eloped on 21/6/2019 and Vikas' aunt's house. Both had sexual intercourse in their house also, and she had so and so on 26 so and so. As our house. ಮತ್ ಏನ್ ಮಾಡ್ಬೇಕು? ಯಾರೋ ಏನೋ ಹೇಳಿದ್ಲು ಅಂತಂದ್ರೆ ಪರ್ಜರಿಗೆ ಅವ್ರು ನಾಕೋತಾರೆ. ಎಸ್, ಬರ್ಕೊಳ್ಳಿ, ಹರ್ಡ್. ಟೈಮ್ ಕೊಡಕ್ ಬರೋದಿಲ್ಲ ವಕೀಲ್ರ, ಅದ್ ಮಾತ್ರ ಎಕ್ಸ್ಟೆನ್ಷನ್ ಆಗುತ್ತೆ. ಇಲ್ದರೆ ಇದು ಕೊಟ್ಟಿದ್ದು ದಂಡ ಆಗ್ಬಿಡುತ್ತೆ. ನಾವು 4 ವಾರ ಕೊಟ್ಟಿದ್ರೆ 4 ತಿಂಗಳಾಯ್ತಿದ್ದು. ತಗೊಳಪ್ಪ, ಇವತ್ತೇ ನೀನ್ ಕಾಣ್ತಿರೋದು ದುಡ್ಡನ್ನ, ಮುಂಚೆ ಕಂಡಿದ್ದೀರೇನು? ಮತ್ತೆ ಬರೇ ಆರ್ಡರ್ ಬಂದಿದೆ, ಅದ್ ಎಣಿಸ್ಕೊಬೇಕು. ನೋಡಪ್ಪ ಇವ್ರೆ, ತಮ್ಮ ಹೆಸರೇನು? ಗಣೇಶ್ ಕುಮಾರ. ಗಣೇಶ್ ಗೌಡ್ರೆ, ಇದನ್ನ 4 ವಾರದಲ್ಲಿ ಕೊಡಕ್ ಹೇಳಿತ್ತು, ನೀವು 4 ತಿಂಗಳಾದ್ಮೇಲೆ ಕೊಡ್ತಾ ಇದ್ದೀರಿ. ಮಿಕ್ಕಿದ ಹಣನ ಕೊಟ್ರೆ ಮಾತ್ರ ಜೈಲಿಂದ ತಮಗೆ ಬಿಡುಗಡೆ ಆಗುತ್ತೆ, ಇಲ್ಲರೆ ವಾಪಸ್ ಜೈಲ್ಗೆ ಹೋಗ್ಬೇಕಾಗತ್ತೆ. ಕೊಟ್ಟಿದ್ದ ದುಡ್ಡು ದಂಡ ಆಗುತ್ತೆ. ಹಾಗಾಗಿ ಸೋಮವಾರದ ದಿವಸ ಮಿಕ್ಕಿದ ದುಡ್ಡು ತಂದ್ಕೊಟ್ಬಿಡಿ, ಇನ್ನು 61,000 ರೂಪಾಯಿ. ಅವಾಗ 50% ಆಯ್ತು, ಗೊತ್ತಾಯ್ತಲ್ಲ? ಅದಾದ್ಮೇಲೆ ಮುಂದಕ್ಕೆಲ್ಲಾನು ಇದು ಅಕಸ್ಮಾತ್ ನೀವು ಕೇಸ್ ಗೆದ್ರೆ ಇದು ವಾಪಸ್ ಕೊಡ್ಬೇಕು ಅಂತ ಬರ್ತಿರ್ತೀನಿ. ಅದಕ್ಕೆ ಇನ್ ಸೋಮವಾರ ಮಿಕ್ಕಿದ್ ತಂದ್ಬಿಡಿ, ಅವಾಗ ನಿಮ್ಮ ಅಪ್ಲಿಕೇಶನ್ ಅಲೋ ಮಾಡ್ತೀನಿ. ಆ ವಾರಂಟ್ ಗಿರೆಂಟ್ ಏನಾಗಿರಲ್ಲ, ಇನ್ ಮಿಕ್ಕಿದ್ ನೀವು ಕೂತ್ಕೊಂಡು ಮಾತಾಡ್ಬಿಟ್ರಿ. ದುಡ್ಡು ಬಂದಾದ್ಮೇಲೆ ರಾಜಿನೇ ಆಗೋಗ್ಬಿಡುತ್ತೆ. ಇನ್ನೆಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ರೆ ಮ್ಯಾಟ್ರೇ ಮುಗಿಸ್ಬಿಡ್ತೀನಿ. ಆಯ್ತಪ್ಪ, ಅದೆಲ್ಲ ಅವ್ರು ನೋಡ್ಕೊಂಡ್ ಬರ್ತಾರೆ, ನೀವು ಸುಮ್ನೆ ಇರಿ. ಯಾಕೆ ಸುಮ್ನೆ ಮಧ್ಯ ಮಾತನಾಡ್ತೀರಿ? ಅವ್ರಿಗೆ ಗೊತ್ತಾಗಿದೆ ಈಗ ಪರಿಸ್ಥಿತಿ ಏನಾಗಿದೆ ಅಂತ. ಸೋಮವಾರ ಮತ್ತೆ ಕರಿತೀನಪ್ಪ. ಸೋಮವಾರ ಮಧ್ಯಾಹ್ನನೇ ಪುನಃ ಬನ್ನಿ. ಮಿಕ್ಕಿದ 61,000 ರೂಪಾಯಿ ತಗೊಂಡ್ ಕೊಡಿ, ಅಲ್ಲಿಗೆ 50% ಕೊಟ್ಟಂಗೆ ಆಗುತ್ತೆ. ಮಿಕ್ಕಿದ ಆಮೇಲೆ ನೋಡೋಣ. 2:30ನೇ ಮಾಡ್ಬಿಟ್ಟಿರ್ತೀನಿ. ಬೆಳಗ್ಗಿಂದ ಅವರೆಲ್ಲ ಕೆಲಸ ಮಾಡ್ಕೊಂಡು ಮಧ್ಯಾಹ್ನ ಬರ್ಲಿ. ಅವ್ರ ಸೈನ್ ಹಾಕ್ಸ್ಕೊಳ್ರಿ. 60,000 ರೂಪಾಯಿ ಬಂತು ಅಂತ ಮೆಮೋ ಫೈಲ್ಡ್ ಅಂತ ಬರ್ಕೊಳ್ಳಿ ಮೇಲ್ಗಡೆ. ಮುಳ್ಳಿ ಬಾಬು, ಮಿಕ್ಕಿದ್ದು ಮಾತಾಡ್ಕೊಳ್ಳಿ. ಏನೋ ಕಷ್ಟ ಕಾಲ ಆಗಿರುತ್ತೆ, ಈಗಿಲ್ಲ. ಕರೋನಾದಲ್ಲೆಲ್ಲ ಉಳ್ಕೊಂಡಿದ್ದಾರೆ ನೋಡಿ, ಅವರೆಲ್ಲ ಲಕ್ಕಿ ಪೀಪಲ್. ಮುಂದೆ ಏನೋ ಕಷ್ಟ ಸುಖ ಎಲ್ರಿಗೂ ಬಂದಿರುತ್ತೆ. ಕೂತ್ಕೊಂಡು ಇನ್ ಮಿಕ್ಕಿದ್ದಕ್ಕೂ 4 ತಿಂಗಳು 6 ತಿಂಗಳು ವರ್ಷನೋ ಏನ್ ಬೇಕು ಟೈಮ್ ಕೇಳಿದ್ರೆ ಕೊಡ್ಸ್ಬಿಟ್ಟು ಮ್ಯಾಟ್ರೇ ಕ್ಲೋಸ್ ಮಾಡ್ಬೇಡ. ಅವ್ರಿಗೂ ಪಾರ್ಟಿಗೆ ಬರಕ್ ಹೇಳ್ತೀನಿ ನೆಕ್ಸ್ಟ್ ಟೈಮ್. ನಿಮ್ ಪಾರ್ಟಿನೂ ಕರ್ಸ್ಬಿಡ್ರಿ, ಸೋಮವಾರ ಕರ್ಸ್ಬಿಡಿ, ಮ್ಯಾಟ್ರೇ ಮುಗಿಸ್ಬೇಡ. ಎಸ್, ಮಗು ಮಾರಾಟ ಮಾಡ್ಬಿಟ್ಟಿದ್ದಾಳಲ್ಲ ಅವಳು. ಆಮೇಲೆ ಅವ್ರ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಗೊತ್ತಾದ್ಮೇಲೆ ವಾಪಸ್ ತರ್ಸ್ಕೊಂಡು ಕೊಟ್ಬಿಟ್ಟಿದ್ದಾಳೆ. ಸೊ ಯಾರ ಹತ್ರ ಹೋಗಿತ್ತು, ಯಾರ ಹತ್ರ ಬಂತು ಎಲ್ಲ ಅವಳಿಗೆ ಗೊತ್ತಿದೆ. ಹೋಗ್ಲಿ ಬಿಡ್ರಿ. ಶಿ ಆಲ್ಸೋ ಲೆಟರ್ ಅಪಿಯರ್ ಬಿಫೋರ್ ದಿ ಐಒ ಅಂಡ್ ವಾಟ್ ಎವರ್ ಇನ್ವೆಸ್ಟಿಗೇಷನ್ ಯು ವಾಂಟ್. ಆಲ್ರೆಡಿ ದಿ ಚೈಲ್ಡ್ ಈಸ್ ರಿಕವರ್ಡ್. ಕಸ್ಟಡಿನಾ ಮತ್ ಇನ್ಯಾಕ್ರಿ ಅವಳೆ ಕಂಟಿನ್ಯೂಷನ್ ಯಾಕೆ? ನೀವೇನಾದ್ರು ಪೊಲೀಸ್ ಕಸ್ಟಡಿ ಬೇಕಾಗಿತ್ತ? ತಗೊಂಡಿದ್ದೀರಾ? ಏನಿಲ್ಲ. ಆಯ್ತು, ಅದಕ್ಕೋಸ್ಕರನೇ ಹೇಳಿದ್ದು. ಆಯ್ತು, ಅವಳೇನೋ ಮಾಡಬಾರ್ದು ಕೆಲಸ ಮಾಡಿದಾಳೆ. ಇವಳು ಜಬೀನಾ ಯಾರು?
ಮೊಹಮ್ಮದ್ ಆಸಿಫು ಅಲ್ರಿ ಇವ್ರು ಯಾಕ್ರಿ ತಗೋತಾರೆ ಹಿಂಗೆಲ್ಲ ಮಕ್ಕಳನ್ನ? ಹೆಣ್ಮಗು ಆದ್ರೆ ತಗೊಂಡೋಗ್ತಾರೆ, ಒಪ್ಕೋತೀವಿ. ಹೆಣ್ಮಗಳ್ ತಗೊಂಡೋಗ್ತಿರೋದು ಇದೇ ಮೊದ್ಲು. ಹಂಗೆಲ್ಲ ಆಯ್ತು ಅಂತಂದ್ರೆ ಬಹಳ ಕಷ್ಟ. ಹೆಣ್ಮಕ್ಳನ್ನ ಯಾಕೆ ತಗೊಂಡೋಗ್ತಾರೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಸ್ವಲ್ಪ ದೊಡ್ಡದ್ ಮಾಡಿ ಕರೆಕ್ಟ್ ಆಗಿ ಎಲ್ಲಾರು ಮಾರಾಟ ಮಾಡ್ಬಿಡಕ್ಕೆ. ವೆರಿ ಡೇಂಜರಸ್ ಸಿಚುಯೇಷನ್ಸ್ ಇವೆಲ್ಲ. ಯಾರು ತಗೊಂಡೋಗ್ತಾರ್ರಿ? ಈ ಆಸ್ಪತ್ರೆನವ್ರು ಏನೋ ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಇರ್ಬೇಕು. ಆಸ್ಪತ್ರೆಯವ್ರ ಏನಾರು ಇನ್ವಾಲ್ವ್ಮೆಂಟ್ ಇದ್ದಾರಾ ಏನ್ರಿ PP ಅವ್ರೆ? ವೆದರ್ ದಿಸ್ ಯೂನಿಟಿ ಹಾಸ್ಪಿಟಲ್, ಯೂನಿಟಿ ಹೆಲ್ತ್ ಕೇರ್ ದಾವಣಗೆರೆ ವಾಸ್ ಇನ್ವಾಲ್ವ್ ಇನ್ ದಿಸ್? ನರ್ಸ್ ಮಕ್ಳೇ ಹೆಂಗ್ ಮಾಡ್ತಾರ್ರಿ? ಅಲ್ಲಿ ಹುಟ್ಟಿದ ಮಗು ಎಲ್ಲೋಯ್ತು ಅಂತ ಕೇಳಲ್ವಾ ನಾಳೆ ಬೆಳಗ್ಗೆ? ಅದೆಲ್ಲ ಗೊತ್ತಿದೆ ನನಗೆ. BCC ತೊಟ್ಟಿ ಮುಂದೆ ಇಡೋದ್ರ ಬದಲು ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಅಷ್ಟೇ. ಹೋಲಿ ಬಿಡ್ರಿ. ಯು ವಾಂಟ್ ಹರ್ ಟು ಕಂಟಿನ್ಯೂ ಇನ್ ಜುಡಿಷಿಯಲ್ ಕಸ್ಟಡಿ? ಬರ್ಕೊಳ್ಳಿ. ಹರ್ಡ್